ನಮಸ್ಕಾರ. ವಿಕಲಚೇತನರ ಚಾನಲ್ಗೆ ನಮಸ್ಕಾರಗಳು. ಇವತ್ತು ನಿಮಗೆ ಒಂದು ಒಳ್ಳೆ ಮಾಹಿತಿ ಕೊಡಬೇಕಂತ ಬಂದೀನಿ. ಯಾರ್ಯಾರು ಅಂಗವಿಕಲರ ಅಂದರೆ ವಿಶೇಷಚೇತನ ಜನಗಳು ರಿಯಾಯಿತಿ ಪಾಸ್ ಪಡೆದಿಲ್ಲ, ಬೇಗ ಪಡೆದುಕೊಳ್ಳಿ. ಯಾಕಂದರೆ ಡೇಟ್ ಮುಗಿತಾ ಬಂತು. ಫೆಬ್ರವರಿ 28 ಲಾಸ್ಟ್ ಡೇಟ್ ಆಗಿರೋದರಿಂದ ಎಲ್ಲರೂ ಆದಷ್ಟು ಸಮಯ ತೆಗೆದುಕೊಂಡು ಪಾಸ್ಗಳನ್ನು ತೆಗೆದುಕೊಳ್ಬೇಕಾಗಿ ನಾನು ಹೇಳ್ತಾ ಇರೋದು. ಇವಾಗ ಎಲ್ಲರಿಗೂ ಪಾಸ್ ಕೊಡ್ತಾರೆ ಅಂತ ಗೊತ್ತಿರುತ್ತೆ, ಆದರೆ ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಿರಲ್ಲ. ಅದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿ ಹೇಳಕ್ಕೆ ಬಂದೀನಿ. ಇವಾಗ ಪಾಸ್ ತೆಗ್ಸಕ್ಕೆ ಬೇಕಾಗಿರ್ಬೋದು ಯಾವ್ಯಾವ ದಾಖಲಾತಿಗಳಂದರೆ ಆಧಾರ್ ಕಾರ್ಡ್, ಫೋಟೋ, ಆಮೇಲೆ ರೇಷನ್ ಕಾರ್ಡ್ ಜೆರಾಕ್ಸ್, ವೋಟರ್ ಐ ಡಿ ಜೆರಾಕ್ಸ್, ID ಕಾರ್ಡ್ ಜೆರಾಕ್ಸ್ ಕಂಪಲ್ಸರಿ. ಇವೆಲ್ಲ ಜೆರಾಕ್ಸ್ ಬೇಕೇ ಬೇಕು. ಅರ್ಜಿ ನಮೂನೆ ಈ ಥರ ಇರುತ್ತೆ. ನೀವು ಯಾವುದೇ ಆನ್ಲೈನ್ ಸೆಂಟರ್ಗೆ ಹೋಗಿ ವಿಕಲಚೇತನರ ರಿಯಾಯಿತಿ ಬಸ್ ಪಾಸ್ ಅರ್ಜಿ ಕೊಡಿ ಅಂದರೆ ಕೊಡ್ತಾರೆ. ತೊಗೊಂಬಂದು ಇವನ್ನೆಲ್ಲ ಫಿಲಪ್ ಮಾಡುವುದು. ಹೆಸರನ್ನು ದಪ್ಪಕ್ಷರದಿಂದ ಬರೀಬೇಕು. ತಂದೆ ಹೆಸರು ಹಾಕಬೇಕು, ಹುಟ್ಟಿದ ದಿನಾಂಕ ಹಾಕಬೇಕು, ವಯಸ್ಸು ಹಾಕಬೇಕು, ವರ್ಷ ಹಾಕಬೇಕು. ಆಧಾರ್ ಕಾರ್ಡ್ ಜೆರಾಕ್ಸ್ ಏನು ಹಚ್ಚಿರ್ತೀರಲ್ಲ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ರೇಷನ್ ಕಾರ್ಡ್ ಅದರ ನಂಬರ್ ಹಾಕಬೇಕು. ಆಮೇಲೆ ಇಲ್ಲಿ ವರ್ಗ ಕೇಳಾರಿ, ಅಂದರೆ ನೀವು ಸಾಮಾನ್ಯ ಇದ್ದರೆ ಸಾಮಾನ್ಯ ಹಾಕ್ಕೊಳ್ಳಿ, OBC ಅಥವಾ SC ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇದ್ದರೆ ಈಗ ನೀವು ಯಾವ್ದು ಇದು ಬರುತ್ತೆ ನಿಮ್ಮದು ಕ್ಯಾಟಗರಿ, ಅದಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಮದು ವಿಳಾಸ ಹಾಕಬೇಕು. ಯಾವ ಥರ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಮನೆ ಅಡ್ರೆಸ್ಸು, ತಾಜಿ, ಜಿಲ್ಲಾ, ಪೋಸ್ಟ್ ಹಾಕಿ ಇಲ್ಲೆಲ್ಲ ಅಡ್ರೆಸ್ ಫಿಲಪ್ ಮಾಡಬೇಕು. ಆಮೇಲೆ ನೀವು ಏನಾರ ಕೂಲಿ ಮಾಡ್ತಾಯಿದ್ರೆ ಕೂಲಿ ಅಂತ ಹಾಕ್ಕೊಳ್ಳಿ, ಉದ್ಯೋಗ ಮಾಡ್ತಾಯಿದ್ರಿ ಉದ್ಯೋಗ ಅಂತ ಹಾಕ್ಕೊಳ್ಳಿ. ಉದ್ಯೋಗ ಅಂದಲ್ಲಿ ಆಫೀಸ್ ಹೆಸರು ಯಾವುದಕ್ಕೆ ನೀವು ಯಾವ ಉದ್ಯೋಗಕ್ಕೆ ಹೋಗ್ತಾಯಿದ್ರಿ, ಯಾವ ಆಫೀಸಿಗೆ, ಆ ಆಫೀಸ್ ಹೆಸರು ಬರೆಸಿರಿ. ಆಮೇಲೆ ಇದ್ರದ್ದು ಪಾಸ್ ತೆಗ್ಸಕ್ಕೆ ಎಷ್ಟು ಅಮೌಂಟಪ್ಪ ಅಂದರೆ 660 ರೂಪಾಯಿ. ಇದನ್ನ ಎಲ್ಲಿ ಕೊಡಬೇಕು? 660 ರೂಪಾಯಿ. ಇದೆಲ್ಲ ಫಾರ್ಮ್ ಫಿಲಪ್ ಆದಮೇಲೆ ಆನ್ಲೈನ್ ಅರ್ಜಿ ಹಾಕಬೇಕು. ಆನ್ಲೈನ್ ಅರ್ಜಿ ಹಾಕಿದ ಮೇಲೆ ಅದೇನೋ ಒಂದು ರಿಸಿಪ್ಟ್ ಕೊಡ್ತಾರೆ ಅವರು, ಅದನ್ನು ತೊಗೊಂಡು ಆಧಾರ್ ಕಾರ್ಡ್ ಜೆರಾಕ್ಸ್, ID ಜೆರಾಕ್ಸ್, ಫೋಟೋ, ಆಮೇಲೆ ವೋಟರ್ ID, ಪಂಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಜೆರಾಕ್ಸ್ ಎಲ್ಲ ತೊಗೊಂಡು ಹೋಗಿ KSRTC ಅಂದರೆ ನಿಮ್ಮ ಕಡೆ ಅಂದರೆ ನಿಮ್ಮ ಸ್ಥಳದಲ್ಲಿ ಯಾವ ಬಸ್ ಪಾಸ್ ವಿತರಣೆ ಮಾಡೋ ಸ್ಥಳ ಐತಲ್ಲ ಅಲ್ಲಿ ಹೋಗಿ ಕೊಡಬೇಕು. ಅವ್ರು ಕೊಟ್ಟ ಮೇಲೆ ಆವಾಗ ನಿಮಗೆ ಪಾಸ್ ಕೊಡ್ತಾರೆ. ಆಮೇಲೆ ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಕೇಳ್ಯಾರೆ. ಅಂಗವಿಕಲತೆಯ ಸ್ವರೂಪ ಕಾಂತಿ ಅಂದರೆ ದೃಷ್ಟಿ ದೋಷ ಇದ್ದರೆ ನಿಮ್ಮದಿದ್ರಲ್ಲಿ ದೃಷ್ಟಿ ದೋಷ ಕೇಳ್ಯಾರೆ, ಶ್ರವಣ ದೋಷ ಕೇಳ್ಯಾರೆ, ಮಾನಸಿಕ ಕೇಳ್ಯಾರೆ, ದೈಹಿಕ ಅಂದರೆ ಬಲಗಾಲು, ಎಡಗಾಲು, ಬಲಗೈ, ಎಡಗೈ ಇದರಲ್ಲಿ ನಿಮ್ದು ಯಾವ್ದು ಇರುತ್ತಲ್ಲ ಅದು ಮಾರ್ಕ್ ಹಾಕಬೇಕು. ಆಮೇಲೆ ನಿಮ್ಮ ಅಂಗವಿಕಲತೆಯ ಪ್ರಮಾಣ ಅಂದರೆ 40% ಇದ್ದರೆ 40%. ಆ ಪರ್ಸೆಂಟೇಜ್ ಎಲ್ಲಿ ಐತಿ, ಎಲ್ಲಿ ಹುಡುಕ್ಬೇಕ್ರಿ ಅಂತ ಕೇಳಬೇಡ್ರಿ. ID ಕಾರ್ಡ್ನಲ್ಲಿ ಹಾಕಿರ್ತಾರೆ. ಆ ID ಕಾರ್ಡ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಐತಲ್ಲ ಅಷ್ಟು ಹಾಕಬೇಕು. ಆಮೇಲೆ ID ಕಾರ್ಡ್ ಏನು ವೈದ್ಯರು ಕೊಟ್ಟಿರ್ತಾರೆ ಅದರ ನಂಬರ್ ಇಲ್ಲಿ ಕೇಳಿರ್ತಾರೆ, ಅದರ ನಂಬರ್ ಹಾಕಬೇಕು. ಆಮೇಲೆ ನಿಮ್ಮ ಯಾವ ಸ್ಥಳದಿಂದ ನೀವು ಅರ್ಜಿ ಹಾಕ್ತಾಯಿದ್ದೀರಿ ಆ ಸ್ಥಳದ ಹೆಸರು, ದಿನಾಂಕ, ಮೊಬೈಲ್ ನಂಬರ್ ಹಾಕಬೇಕು. ಅರ್ಜಿದಾರರ ಸಹಿ ಹಾಕಬೇಕು. ಆಮೇಲೆ ಇದ್ರ ಜೊತೆ ಇನ್ನೊಂದು ಫಾರ್ಮ್ ಕೇಳೋರು, ದೃಢೀಕರಣ ಅಂದರೆ ದೃಢೀಕರಣ ಒಂದು ಕೇಳೋರು. ಇವಾಗ ಫಸ್ಟ್ ಈ ದೃಢೀಕರಣ ನಾನು ಅಂದರೆ ನಿಮ್ಮ ಹೆಸರು ಹಾಕಬೇಕು, ತಂದೆ ಹೆಸರು ಹಾಕಬೇಕು. ಈಗ ತಂದೆ ಅಂತ ಅಲ್ಲಿ ಅದ್ರೊಳಗೂ ಕೇಳೋರು, ಇದ್ರೊಳಗಿಂದ ಮತ್ತು ನಮ್ಮದು ಮದುವೆ ಆಗೈತ್ರಿ, ಗಂಡನ ಹೆಸರು ಐತಿ, ಏನು ಮಾಡೋದು ಅಂತ ಕೇಳ್ತೈತ್ರಿ. ತಂದೆ ಹೆಸರು ಬದಲಿ ಅಲ್ಲಿ ಗಂಡ ಅಂತ ಹಾಕ್ಬಿಟ್ಟು ಗಂಡನ ಹೆಸರು ಹಾಕಿ ಆಧಾರ್ ನಂಬರು ಅಂದರೆ ಗಂಡನ ಆಧಾರ್ ನಂಬರ್ ಬರೀಬಾರ್ದು, ನಿಮ್ಮ ಆಧಾರ್ ನಂಬರ್ ಬರೀಬೇಕು. ಆಧಾರ್ ನಂಬರ್ ನಿಮ್ಮ ಹಾಕಿ ತಂದೆ ಅಂದಲ್ಲಿ ಅದನ್ನು ತೆಗೆದುಬಿಟ್ಟು ಗಂಡ ಅಂತ ಹಾಕಿ ಅಲ್ಲಿ ಗಂಡನ ಹೆಸರು ಹಾಕಿ ನಿಮ್ಮ ಆಧಾರ್ ನಂಬರ್ ಹಾಕಿ, ವಯಸ್ಸು ಹಾಕಿ, ಉದ್ಯೋಗ ಹಾಕಿ, ಸಾಕಿಂದ ಹಾಕಿ, ತಾಲೂಕು ಹಾಕಿ, ಜಿಲ್ಲಾ ಹಾಕಿ ಅವ್ರಿಗೆ ಇದನ್ನೆಲ್ಲ ಫಿಲಪ್ ಮಾಡಿ ಇಲ್ಲಿ ದೃಢೀಕರಣದೊಂದು ಸಹಿ ಮಾಡಿಸಿ ಕೊಡಬೇಕು. ಆಮೇಲೆ ಇದೆಲ್ಲ ಆದಮೇಲೆ ನಿಮಗೆ ಅಲ್ಲಿ ಓದಿ ಕೊಟ್ಟಮೇಲೆ ನಿಮಗೆ ಪಾಸ್ ಕೊಡ್ತಾರೆ. ಆವಾಗ ತಗೊಳ್ಳಿ, ಒಂದು ಹೆಲ್ಪ್ ಆಗುತ್ತೆ. ಒಂದು ಒಳ್ಳೆಯ ಸಂದೇಶ ನಾ ಕೊಟ್ಟೇನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ನಮಸ್ಕಾರ.